ಪ್ರಿಯ ವೀಕ್ಷಕರೇ, ಜನಧ್ವನಿ ನ್ಯೂಸ್ಗೆ ಸ್ವಾಗತ. ದ್ವಿಭಾಷಾ ನೀತಿಗೆ ಸಹಿ ಹಾಕದೆ ರಾಜ್ಯಪಾಲರು ಮಸೂದೆಯನ್ನು ವಾಪಸ್ ಕಳುಹಿಸಿದ ಹಿನ್ನೆಲೆ ಚಿತ್ರದುರ್ಗದಲ್ಲಿ ಭಾರಿ ಪ್ರತಿಭಟನೆ ಜೋರಾಗಿದೆ. ಹೌದು, ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ರಾಜ್ಯಪಾಲರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾಧ್ಯಕ್ಷರಾದ ರಮೇಶ್ ಅವರ ನೇತೃತ್ವದಲ್ಲಿ ನಗರದ ಗಾಂಧಿ ವೃತ್ತದಿಂದ ಓಬವ್ವ ವೃತ್ತದವರೆಗೆ ಭಾರಿ ಮೆರವಣಿಗೆ ನಡೆಸಲಾಗಿದೆ. ಮೆರವಣಿಗೆಯ ವೇಳೆ ಗೋ ಬ್ಯಾಕ್ ರಾಜ್ಯಪಾಲರು ಎಂಬ ಘೋಷಣೆಗಳು ಮೊಳಗಿದ್ದು ಪ್ರತಿಭಟನಾಕಾರರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಕರವೇ ನಾರಾಯಣಗೌಡ ಬಣದಿಂದ ನಡೆದ ಈ ಪ್ರತಿಭಟನೆಯಲ್ಲಿ ರಾಜ್ಯಪಾಲರು ಹಿಂದಿ ಹೇರಿಕೆಗೆ ಸಿದ್ಧರಾಗಿದ್ದಾರೆ ಎಂದು ಆರೋಪಿಸಲಾಗಿದ್ದು, ಹಿಂದಿವಾದಿ ರಾಜ್ಯಪಾಲರು ಕರ್ನಾಟಕವನ್ನು ತೊರೆಯಬೇಕು ಎಂದು ಘೋಷಣೆ ಕೂಗಲಾಗಿದೆ. ಸುಮಾರು 30ಕ್ಕೂ ಹೆಚ್ಚು ಕರವೇ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ರಾಜ್ಯಪಾಲರ ಕ್ರಮವನ್ನು ಖಂಡಿಸಿದ್ದಾರೆ. ಒಟ್ಟಾರೆ ದ್ವಿಭಾಷಾ ನೀತಿ ವಿಚಾರ ಇದೀಗ ರಾಜ್ಯ ರಾಜಕಾರಣದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಕರ್ನಾಟಕ ಸರ್ಕಾರ ಏನು ತ್ರಿಭಾಷಾ ಸೂತ್ರವನ್ನು ತೆಗೆದು ದ್ವಿಭಾಷಾ ಸೂತ್ರವನ್ನು ಜಾರಿಗೆ ತಂದು ಹಿಂದಿಯನ್ನು ಗ್ರೇಡ್ ಮಟ್ಟದಲ್ಲಿ ಮಾರ್ಕ್ಸ್ ಕೊಡಬೇಕು ಅಂತೇಳಿ ಅಷ್ಟೇ ತೀರ್ಮಾನ ಕೈಗೊಂಡಂಥ ಒಂದು ಇದನ್ನು ಜಾರಿ ಮಾಡಿದಂಥ ಕಾನೂನನ್ನು ಏನು ರಾಜ್ಯಪಾಲರಿಗೆ ಕಳಿಸಿದಂಥ ಸಂದರ್ಭದಲ್ಲಿ ರಾಜ್ಯಪಾಲರು ಪರಿಶೀಲನೆ ಮಾಡಿರಿ ಅಂತೇಳಿ ವಾಪಸ್ ಕಳಿಸೋದು. ಇವ್ರು ಯಾರು? ಕನ್ನಡಿಗರ ಬಗ್ಗೆ ಕರ್ನಾಟಕ ಸರ್ಕಾರ ಕನ್ನಡದಲ್ಲಿ ಕನ್ನಡಿಗರ ಬಗ್ಗೆ ತೀರ್ಮಾನ ತಗೊಳ್ಳೋ ಹಕ್ಕು ಕರ್ನಾಟಕ ಸರ್ಕಾರಕ್ಕಿದೆ. ಅದನ್ನು ಒಪ್ಪೋದು ಅಷ್ಟೇ ಇವ್ರ ಕೆಲಸ. ಇವ್ರು ಪರಿಶೀಲನೆ ಮಾಡೋಕ್ಕೆ ಇವ್ರು ಯಾರು? ಇವ್ರು ಏನು? ಇವರ ಹುದ್ದೆ ಏನು? ನಿನ್ನ ಹುದ್ದೆ ಇಲ್ಲಿಂದ ಕಳಿಸಿರ್ತಕ್ಕಂಥದ್ದನ್ನು ನೀನು ಉತ್ತರ ಭಾರತದಲ್ಲಿರಬೇಕು. ಹಿಂದಿ ನಿನಗೆ ಇಷ್ಟವಾದ ನಿನ್ನ ಮನೇಲಿ ಹಿಂದಿ ಇಟ್ಕೋಬೇಕು. ಹಿಂದಿ ರಾಷ್ಟ್ರೀಯ ಭಾಷೆ ಅಲ್ಲ. ಹಿಂದಿ ರಾಷ್ಟ್ರೀಯ ಭಾಷೆ ಅಂತಕ್ಕಂಥ ಹೇಳ್ತಕ್ಕಂಥ ಮುಟ್ಟಾಳ BJP ನಾಯಕರುಗಳೇ ನೋಡ್ಕೊಳ್ಳಿ. ಹಿಂದಿ ಯಾವುದೇ ಕಾರಣಕ್ಕೂ ರಾಷ್ಟ್ರೀಯ ಭಾಷೆ ಅಲ್ಲ. ಉತ್ತರ ಭಾರತದಲ್ಲಿರ್ತಕ್ಕಂಥ ಕಾನೂನು ಇಲಾಖೆ ಅಲ್ಲಿ 5 ಭಾಷೆಯನ್ನು ಓದಬೇಕು ಮಕ್ಕಳು. ನಮ್ಮಲ್ಲಿ 6 ಭಾಷೆ ಓದಬೇಕಾ? ತೃತೀಯ ಭಾಷೆ ನಮಗೆ ಅವಶ್ಯಕತೆ ಇಲ್ಲ. ಇನ್ನಾದರೂ ಕನ್ನಡಿಗರ ಅನ್ನವನ್ನು ತಿಂತಕ್ಕಂಥ ನೀವು ಕನ್ನಡಿಗರಿಗೆ ನಿಯತ್ತಾಗಿರೋದನ್ನು ಕಲೀರಿ ಅಂತ ಹೇಳ್ತೀನಿ. ರಾಜ್ಯಪಾಲರು ಈ ಕೂಡಲೇ ತೊಲಗಬೇಕು.